ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನಿಮಿತ್ತ ಹುಕ್ಕೇರಿ ಚುನಾವಣೆ 2025 ನಿಮಿತ್ತ ಸಂಕೇಶ್ವರ ನೇಸರಿ ಗಾರ್ಡನ್ ಇವತ್ತು ಸಾಯಂಕಾಲ 4 ಗಂಟೆಗೆ ಪೂರ್ವಭಾವಿ ಸಭೆ ಜರುಗಿತು. ಈ ಸಭೆಗೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರವರ ನೇತೃತ್ವದಲ್ಲಿ ಸಭೆ ಜರುಗಿ ಸಂಕೇಶ್ವರದಲ್ಲಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ 30 ವರ್ಷಗಳ ಕಾಲ ಯಾವ ರೀತಿ ಆಡಳಿತ ನಡೆದಿದೆ, 3 ತಿಂಗಳಲ್ಲಿ ನಮ್ಮಿಂದ ಯಾವ ರೀತಿ ಆಡಳಿತ ನಡೆದಿದೆ, ಸರ್ವ ಜನರಿಗೂ ಸರ್ವ ಗ್ರಾಮಗಳಿಗೂ ಕೂಡ ಉಚಿತ ವಿದ್ಯುತ್ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಹಲವಾರು ಯೋಜನೆಗಳ ಬಗ್ಗೆ ಲೋಕೋಪಯೋಗಿ ಸಚಿವರು ತಿಳಿಸಿ ಹೇಳಿದರು. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಸಭೆ ಯಶಸ್ವಿಯಾಗಿ ಜರುಗಿತು. ವರದಿ ವಿನಾಯಕ್ ಚೌಗ್ಲಾ. ಇವಾಗ ಸಂಕೇಶ್ವರ ಒಂದು ಫ್ಯಾಕ್ಟ್ರಿ ಬರೋದ್ರಿಂದ ಎಲ್ಲ ಏನಂದ್ರೆ ಎಲ್ಲ ಕೆಲಸ ನೌಕರಿ ಸಿಗುತ್ತೆ. ಮಂದಿ ನೌಕರಿ ಇರ್ತಿಲ್ಲ, ಮಂದಿ ಇಂಡಸ್ಟ್ರಿ ಕರ್ನಾಟಕ ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ತಿಲ್ಲ, ಮಂದಿ ನೌಕರಿ ಸಿಕ್ತು. ಅದ್ರ ಎಷ್ಟೋ ಕಾರ್ಮಿಕರು ಒಂದು 500-900 ಮಂದಿ ಫ್ಯಾಕ್ಟ್ರಿ ಒಳಗೆ ದುಡಿದ್ರು. ಆ ದುಡ್ದಾಗಿಂದ ಮಂದಿ ಎಷ್ಟೋ ಮಂದಿ ಅಪ್ಪನ ಪ್ರತಿಯೊಂದು ಮನೆಗೂ ಬಿಟ್ಟಾರೆ. ಯಾಕಂದ್ರೆ ಇವತ್ತು ನೆನಪಿರಬೇಕು, ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಒಂದ ಫ್ಯಾಕ್ಟ್ರಿ ಬೆಳಗಾವಿ ಜಿಲ್ಲೆ ಒಳಗೆ. ಹುಕ್ಕೇರಿ ತಾಲೂಕು ಮಂದಿ ಎಲ್ಲ ಬೆಳಗಾವಿ ಜಿಲ್ಲೆ ಮೂರು ಮಂದಿ ಕಬ್ಬು ಕೊಡ್ತಾರು. ಆಮೇಲೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ ಫ್ಯಾಕ್ಟ್ರಿಯಿಂದ. ನಾ ಕೇಳೋ ನಿಮ್ಗೆ ಎಲ್ಲರೂ ಒಂದೇ ಪ್ರಶ್ನೆ ಏನಂದ್ರೆ, ನೀವು ಅಪ್ಪನಗೌಡ್ರಿಗೆ ಏನ್ ಕೊಟ್ರಿ? ಹುಕ್ಕೇರಿ ತಾಲೂಕು ಮಂದಿಗೆ ಅಪ್ಪನಗೌಡ್ರಿಗೆ ಎಲ್ಲ ಕೊಟ್ಟರು. ಇವತ್ತು ಏವಿ ಸಂಸ್ಥಾದಲ್ಲಿ ಇವತ್ತು ಪರಿಸ್ಥಿತಿ ಹಿಂಗೆ ಅಂತಂದ್ರೆ, ನನಗೆ ಹೇಳ್ರಿ, 224 ಕ್ಷೇತ್ರ ಕರ್ನಾಟಕ ಯಾವ ಕ್ಷೇತ್ರ ಒಳಗೆ ನೀವು DC ಬೇಕಂದ್ರೆ ಮನೆಗೆ ಹೋಗ್ಬೇಕಾದ್ರೆ ಯಾವ ಕ್ಷೇತ್ರ ಒಳಗೆ DC ಉದ್ಘಾಟನೆ ಮಾಡ್ತಾರೆ ಮೊದಲೇ ಯಾವ್ದಾದ್ರು 224 ಕ್ಷೇತ್ರ DC ಉದ್ಘಾಟನೆ ಮಾಡೋದು ನೋಡಿದೇನಾ? ನಾ ಇವತ್ತು ಹುಕ್ಕೇರಿ ತಾಲೂಕು ಒಳಗೆ ನೋಡೋದು ಏನಪ್ಪಾ ಅಂದ್ರೆ DC ಕಟ್ಟಿದ್ರೆ ಗೋರ್ಮೆಂಟ್ನಲ್ಲಿ ಮತ್ತೆ ಟ್ಯಾಕ್ಸ್ ಮಾಡ್ಕೋಬೇಕು, ಲೋಕಲ್ ಹಿಡಿಬೇಕು, ಒಬ್ಬರು ಮನೆಗೆ ಹೋಗ್ಬೇಕು, ಅವಾಗ ಮತ್ತೆ ಹೇಳ್ಬೇಕು ಇಲ್ಲಿ ನಮ್ಗೆ DC ಬೇಕಾಗೈತಿ, DC ಬೇಕಾಗೈತಿ, ನಮ್ಮ 80% ಹಿಡಿಯೋದು ಹೋಗ್ಬೇಕು. ಅಲ್ಲಿ ಗಾಡಿ ಮಾಡ್ಕೊಂಡು ಹುಕ್ಕೇರಿಗೆ ಬರ್ಬೇಕು, ಅಲ್ಲಿ ಆಮೇಲೆ ಹೇಳ್ಬೇಕು ಇಲ್ಲ ನಮ್ಮ DC ಬೇಕು, ಆಮೇಲೆ ದುಡ್ಡು ತುಂಬಬೇಕು. 2 ಲಕ್ಷ ರೂಪಾಯಿ ಪುಕ್ಕಟೆ ಕೊಡೋದಿಲ್ಲ, ಅವಾಗ ದುಡ್ಡು ತುಂಬ್ತೀರಿ. ದುಡ್ಡು ತುಂಬಿದ ಮತ್ತೆ ಅವ್ರು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡೋದು.